ನಮ್ಮ ಪ್ರೊಡ್ಯೂಸರ್ ಒಂದೆರಡು ಮಾತಾಡ್ತಾರೆ. ನನಗೆ ನಮಸ್ಕಾರ ಅಂತೇಳಿ ಅಭ್ಯಾಸ ಇಲ್ಲ, ಸಾಯಿರಾಮ್ ಅಂತೇಳಿ ಅಭ್ಯಾಸ ಇಲ್ಲ. ಸಾಯಿರಾಮ್ ಅಂದ್ರೆ ಇಲ್ಲ, ಸಾಯಿರಾಮ್ ಅಂತ ಹೇಳ್ತೀರಾ? ಸಾಯಿರಾಮ್, ಸಾಯಿರಾಮ್. ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ. ಆಲ್ಮೋಸ್ಟ್ ನನಗೆ ಪರಿಚಯ ಇರೋದು ಎಲ್ಲ ಇಲ್ಲಿ ಬಂದಿದ್ದೀರಾ. ನನ್ನ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಇನ್ನೊಂದ್ಸತಿ ಹೊಸ್ದಾಗಿ ಹೇಳ್ಬೇಕಂತ ಏನಿಲ್ಲ. ನಾನು ಫಿಲಮ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಸುಮ್ಮನೆ ಫಿಲಮ್ ಮಾಡ್ತಾರೆ, ಕಮರ್ಷಿಯಲ್ ಮಾಡ್ತಾರೆ, ಫೈಟು, ಡ್ಯಾನ್ಸು, ಇನ್ನೊಂದು ಏನೇನೋ ಮಾಡ್ತಾರೆ. ನನ್ನ ಉದ್ದೇಶ ಇದ್ದೇನೆಂದರೆ ಒಂದು ಸೋಷಿಯಲ್ ಮೆಸೇಜ್ ಕೊಡಬೇಕು. ತುಂಬ ಹೃದಯಕ್ಕೆ ಹತ್ತಿರ ಇರೋವಂಥ ಹುಡುಗ ಇವನ್ನ ಹಾಕೊಂಡು ಸರ್ ಹೇಳ್ದ, ಸರ್ ನೀವು ಒಂದು ಬಾಸ್ ಅಂತಾನೆ ಕರೆಯೋದು, ಬಾಸ್ ನೀವೇನೋ ತಲೆ ಕೆಡಿಸ್ಕೊಬೇಡಿ, ಪಿಕ್ಚರ್ ನಾನು ಮಾಡಿಕೊಡ್ತೀನಿ, ನೀವು ನೋಡಿ. ನನಗಿನ್ನೂ ಕಾನ್ಫಿಡೆನ್ಸ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ನೀವು ನೋಡಿ ಆಮೇಲೆ ಮಾತಾಡಿ ಅಂತ ಹೇಳ್ದ. ಪಿಕ್ಚರ್ ನಾನು ನೋಡಿದೆ, ಇದು ಫಸ್ಟ್ ಕಾಪಿ ನಾನು ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ನನ್ನ ಕೈಯಲ್ಲೇ ತಡ್ಕೊಳಕ್ಕಾಗಿಲ್ಲ ಪಿಕ್ಚರ್ ನೋಡಿದಾಗ, ಅಂತ ಅದ್ಭುತವಾಗಿ ಬಂದಿದೆ. ಸೋಷಿಯಲ್ ಮೆಸೇಜ್ ಇರುವಂಥ ಒಂದು ಸಬ್ಜೆಕ್ಟ್ ಇದು. ತಂದೆ ತಾಯಿ ಮಕ್ಕಳು ತಂದೆ ತಾಯಿಗೆ ಹೇಗೆ ಬೆಲೆ ಕೊಡಬೇಕು, ತಂದೆ ತಾಯಿ ನೋಡಿದ್ಮೇಲೆ ಈಗ ನಾನು ನೋಡೋಕ್ಕಿಂತ ಮುಂಚೆ ಏನು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಫಿಲಮ್ ನೋಡಿ, ಫಿಲಮ್ ನೋಡಾದ್ಮೇಲೆ ಅತಿಥಿಗಳೆಲ್ಲ ಬಂದಿರೋರಿಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ನಿಮ್ಮ ಹತ್ರ ಪರ್ಸ್ನಲಾಗೆ ಸುಮಾರು ಮಾಧ್ಯಮದವ್ರು ಬಂದಿದ್ದಾರೆ, ಕೇಳ್ತಾರೆ. ರೆಸ್ಪಾನ್ಸ್ ಹೃದಯದಿಂದ ಕೊಡಬೇಕು. ಸಾಯಿ ಸತೀಶ್ಗೋಸ್ಕರ ಕೊಡಬೇಡಿ, ಪಿಕ್ಚರ್ ನೋಡಿ ಹೃದಯದಿಂದ ನೀವು ರೆಸ್ಪಾನ್ಸ್ ಮಾಡಿ. ಇದಾದಮೇಲೆ ಒಂದು ಭಾಳ ದೊಡ್ಡ ಬಿಗ್ ಬಡ್ಜೆಟ್ ಫಿಲಮ್ ಮಾಡ್ತಾ ಇದ್ದೀವಿ, ಅದಕ್ಕೂ ತಮ್ಮದೆಲ್ಲ ಸಪೋರ್ಟ್ ಇರಬೇಕು. ಅದು ಆಮೇಲೆ ಅನೌನ್ಸ್ ಮಾಡ್ತೀನಿ ಅದೇನೇನು ಅಂತ ಹೇಳ್ಬಿಟ್ಟು. ನಮ್ಮ ಬ್ರದರು ಶಿವಮೊಗ್ಗದಿಂದ ಬಂದಿದ್ದಾರೆ, ನನ್ನ ಅಣ್ಣ. ಅವನು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಪಿಲ್ಲರ್. ಅವನಿಲ್ಲಾಂದರೆ ನಾನು ಈ ಸ್ಟೇಜಲ್ಲಿ ಇರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಗ್ರೂಪು ನಮ್ದು ಏನಿದೆ ಆಮೇಲೆ ಇಂಟ್ರೊಡಕ್ಷನ್ ಕೊಡ್ತೀನಿ ಫಿಲಮ್ ಮುಗಿದ್ಮೇಲೆ. ಈ ಹೀರೋ ಹೀರೋಯಿನು ಆಮೇಲೆ ನಮ್ಮ ರೇಖಾದಾಸ್ ಮೇಡಮ್ ಒಂದು ಎರಡು ಮಾತಾಡ್ತಾರೆ, ಆಮೇಲೆ ಫಿಲಮ್ ಶೂಟ್ ಮಾಡ್ಬಿಡೋಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವರಿಗಾಗಿರ್ಬೋದು, ಹಾಗೆ ಅಣ್ಣ ತಮ್ಮಂದ್ರಿಗಾಗಿರ್ಬೋದು, ಅಕ್ಕ ತಂಗಿದ್ರಿಗಾಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ಎಲ್ರಿಗೂ ದೊಡ್ಡ ನಮಸ್ಕಾರ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ನಟಿಸಿದ್ದೀನಿ. ಈ ಒಂದು ಸಿನಿಮಾಗೆ ನಾನು ಬೇರೆ ಒಂದು ಶೂಟಿಂಗಲ್ಲಿದ್ದೆ. ಸೊ ಹಾಗೆ ನಾನು ಸತೀಶ್ ಸರ್ ನನಗೆ ತುಂಬ ಹಳೆಯ ಪರಿಚಯ. ಒಂದು ಪ್ಲ್ಯಾನ್ ನಡೀತಾ ಇತ್ತು, ಒಂದು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ್ರು ಸರ್. ನನಗೊಂದು ಕಾಲ್ ಮಾಡ್ತಾರೆ, ಈ ಥರ ಶೂಟಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅರ್ಚನಾ ಅಂತ ಹೇಳ್ತಾರೆ. ಸರಿ ಸರ್ ಆಯಿತು ಅಂತ ನಾನು ಏನು ಹೇಳಿಲ್ಲ, ಈ ಥರ ಸ್ಟೋರಿನೂ ಕೇಳಿಲ್ಲ. ಸ್ಟೋರಿ ಬಟ್ ಕೇಳಬೇಕಂತಿತ್ತು, ಕ್ಯೂರಿಯಾಸಿಟಿ. ಅವರು ತಾಯಿ ಅಂತ ಹೇಳಿದ್ರಲ್ಲ, ಸೊ ಓಕೆ ಕೇಳಲೇಬೇಕು ಇದು ಹೆಂಗಿರುತ್ತೆ ಅಂತ ಡೈರೆಕ್ಟರ್ ಸರ್ಗೆ, ಅಭಿಮಾನ್ ಸರ್ಗೆ ಕಾಲ್ ಮಾಡಿದರು. ಸೊ ಸ್ಟೋರಿ ಹೇಳಿದ್ರು, ತುಂಬ ಇಷ್ಟ ಆಯಿತು ಸರ್. ಈ ಒಂದು ಕಿರುಚಿತ್ರಣ ಶುರು ಮಾಡಿದೆ. ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸತೀಶ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅನ್ವಿತ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕೋ ಆ್ಯಕ್ಟರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮುಖ್ಯವಾಗಿ ನಮ್ಮ ರೇಖಾದಾಸ್ ಮೇಡಮ್ ಅವರು, ಅಂಥ ಒಂದು ದೊಡ್ಡ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡೋದಂದರೆ ತುಂಬ ಸಣ್ಣ ವಿಷಯ ಅಲ್ಲ. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ತುಂಬ ಅವರು ಅಷ್ಟೇ ನನಗೆ ತುಂಬ ಸೆಟಲ್, ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ರಿಗೂ ಒಂದು ನಮ್ಮ ಟೆಕ್ನಿಷಿಯನ್ಸ್ಗೆ, ಆಲ್ ಟೆಕ್ನಿಷಿಯನ್ಸ್ಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಮರ್ತ್ಬಿಟ್ಟೆ. ಎಲ್ಲ ರೇಖಾದಾಸ್ ಮೇಡಮ್ನ ಇಷ್ಟು ವರ್ಷ ಫಿಲಮಲ್ಲಿ ನೋಡ್ಕೊಂಡು ಬಂದಿದ್ದೀರಾ, ಕಾಮಿಡಿ ಆರ್ಟಿಸ್ಟು, ಅದು ಇದೆಲ್ಲ. ಕಾಮಿಡಿಗೆ ಅವರು ಮುಂಚೆಯಿಂದಲೂ ಬಂದಿರೋದು. ಈ ಪಿಕ್ಚರ್ ನೋಡಿದ್ರೆ ಮಾತ್ರ ನೀವು ಏನು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದು ಎರಡು ಕಣ್ಣು ಸಾಲೋದಿಲ್ಲ ನೋಡೋಕ್ಕೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಇದಕ್ಕೆ ನಾನು ಸ್ಪೆಷಲ್ ಆಗಿ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಹಲೋ, ಎಲ್ರಿಗೂ ನಮಸ್ಕಾರ.
and I'm very thankful ನೀವೆಲ್ಲ ಇಲ್ಲಿರೋದಕ್ಕೆ. My entire family is here, my close friends ಎಲ್ಲರೂ ಬಂದಿದ್ದೀರಾ. Thank you so much. And ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ಗಾಗಲಿ, ಅಭಿಮಾನ್ ಸರ್ ಆ್ಯಂಡ್ ಮೈ ಕೋ ಆರ್ಟಿಸ್ಟ್ ಅರ್ಜುನ್ ಅವರು. ಆ್ಯಂಡ್ actually I should say this, I grew up seeing ma'am in Suryavamsha Rasika song ಇದೆಯಲ್ಲ, I am ಆ ಸಾಂಗಿನ ಫ್ಯಾನ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಆ್ಯಕ್ಚುಲಿ ಇಮ್ಯಾಜಿನೂ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಎಲ್ಲರೂ ಫಿಲಮ್ ನೋಡಿ ಹೇಗಿದೆ ಅಂತ ನನಗೆ ಆಮೇಲೆ ವಾಟ್ಸಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ದಿ ಶೋ. ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು, ಹಾಗೂ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ನನ್ನ ನಮಸ್ಕಾರಗಳು. ಸಾಯಿ ದೊಡ್ಡಯ್ಯ ಸರ್ಗೆ ಮೊದಲು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂದರೆ ಬಹುಶಃ ನಾನು ನನ್ನ ಈ ಟ್ಯಾಲೆಂಟ್ನ ತೋರಿಸೋದಕ್ಕೆ ಕಷ್ಟ ಆಗುತ್ತಂತ ನನ್ನ ಭಾವನೆ. ಆ್ಯಂಡ್ ನನಗೆ ಅವರು ಫೋನ್ ಮಾಡಿದಾಗ ಈ ಥರ ತಾಯಿ ಮಗ ಸೆಂಟಿಮೆಂಟ್ದು ಒಂದು ಕತೆ ಇದೆ, ಅದು ನೀನು ಮಾಡೋಕ್ಕಾಗತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು. ಆಮೇಲೆ ನಂದು ಯಾವುದೋ ಒಂದು ಟ್ರ್ಯಾಜಿಡಿ, ಅದು ಯಾವುದೋ ಒಂದು ನೋಡಿದ್ರು ಸರ್. ನೋಡಿದಾದ್ಮೇಲೆ ಅವರು ಹೇಳಿದ್ರು ಇದು ನೀನು ಮಾಡ್ಬೋದು ಅಂತ. ಅವರು ಡೌಟಲ್ಲೇ ಹೇಳ್ತಾ ಇದ್ರು ಮಾಡ್ಬೋದು. ನಮ್ಮ ರೇವಣ್ಣ ಸಾಹೇಬರು ಇಲ್ಲೇ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಪರ ಎಷ್ಟು ಜನ ಹೋರಾಟಗಾರರಿದ್ದಾರೆ, ಎಷ್ಟು ಜನ ಅಧ್ಯಕ್ಷರುಗಳಿದ್ದಾರೆ, ಅವ್ರೆಲ್ಲರಿಗೂ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ ಆ ಪಿಕ್ಚರಲ್ಲಿ. ಒಂದು ಸಾಂಗಲ್ಲಿ ಅವರೆಲ್ಲರೂ CM ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಹಾಕ್ತಾರೆ, ಏನು ಅಂದರೆ ಎಲ್ಲ ಮೊಬೈಲಲ್ಲಿ ಕನ್ನಡ ಬರುತ್ತೆ, ಆದರೆ ಅನ್ನೋನ್ ನಂಬರ್ ಅಂತ ಮಾತ್ರ ಇಂಗ್ಲೀಷಲ್ಲಿ ಬರುತ್ತೆ. ಯಾವ್ದಾರೆ ಅನ್ನೋನ್ ನಂಬರ್ ಬಂದರೆ ಇಂಗ್ಲೀಷಲ್ಲಿ ಅನ್ನೋನ್ ನಂಬರ್ ಅಂತ ಬರುತ್ತೆ ಮೊಬೈಲಲ್ಲಿ. ಅದು ಕರ್ನಾಟಕದಲ್ಲಿ ಅಪರಿಚಿತ ಕರೆ ಅಂತ ಬರಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್. ಅದು ಅದರೊಳಗೆ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ತಂದೆ ತಾಯಿ ಮಗಳದು ಸೆಂಟಿಮೆಂಟು ಎಲ್ಲ ಇದೆ. ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಅದಕ್ಕೂ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ವೇದಿಕೆ ಮೇಲೆ ಬರಬೇಕು. ಇವರಿಗೆ ಇಷ್ಟು ವರ್ಷ ಆದರೂ ಒಂದು ಒಳ್ಳೆ ಅವಕಾಶಗಳು ಸಿಗದೆ ಒದ್ದಾಡ್ತಾ ಇದ್ರು. ಅವರಿಗೊಂದು ಅವಕಾಶ ಕೊಟ್ಟು ಈ ಪೀಳಿಗೆ ಮತ್ತೆ ಬೆಳಿಬೇಕು ಮುಂದೆ ಅಂತ ಒಂದು ಆಸೆ ಇಟ್ಕೊಂಡು ಇವರು ಬೇರೆ ಶೂಟಿಂಗಲ್ಲಿದ್ರು. ಇವ್ರಿಗೆ ವೆಯ್ಟ್ ಮಾಡಿ 10 days ಇವ್ರು ಬರೋವರೆಗೂ ಕಾದು ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಮಾಡಿರೋ ಸಬ್ಜೆಕ್ಟು. ನಾನು 4 ಸತಿ ನೋಡಿದ್ರು ಇನ್ನೂ ಕಣ್ಣಲ್ಲಿ ಇವ್ರು ಬರ್ತಾ ಇದೆ ನನಗೆ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯ ರಾಜಕಾರಣಿಗಳು ಬಂದಿದ್ದಾರೆ, ನನ್ನ ಸ್ನೇಹಿತರು ಬಂದಿದ್ದಾರೆ. ಈ ಒಂದು ಸಿನಿಮಾ ನಿಮ್ಗೆಲ್ಲರಿಗೂ ತೋರಿಸಿ ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು. ಇದು ಈಗ ತಮಿಳು, ತೆಲುಗು, ಮಲಯಾಳಮು, ಹಿಂದಿ 4 ಭಾಷೆಯಲ್ಲಿ ಡಬ್ ಆಗ್ತಾ ಇದೆ ಫಿಲಮ್ಮು. ವರ್ಲ್ಡ್ ವೈಸ್ OTT ರಿಲೀಸ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಲಿರಿಕಲ್ ಆಡಿಯೋ ರಿಲೀಸ್ ಮಾಡ್ತೀವಿ. ಆಮೇಲೆ ಆಡಿಯೋ ರಿಲೀಸ್ ಮಾಡಿ ಆಮೇಲೆ OTT ರಿಲೀಸ್ ಆಗುತ್ತೆ. ನಮ್ಮ TV4 ನ್ಯೂಸ್ ಚಾನಲ್ ಬರುತ್ತೆ. ಆದಷ್ಟು ಸುಮಾರು ಚಾನಲ್ಗಳಲ್ಲಿ ಇದು ಎಪಿಸೋಡು ರಿಲೀಸ್ ಆಗುತ್ತೆ. ದಯವಿಟ್ಟು ಇಲ್ಲಿಗೆ ಏನು ಬಂದು ನಮಗೆ ಸಹಕಾರ ಮಾಡಿದ್ದೀರಾ, ಇದೇ ಥರ ನಮಗೆ ನಮ್ಮ ಪ್ರಮೋಷನ್ಸ್ ಆಗಲಿ ಇನ್ನೊಂದಾಗಲಿ ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ. ಮಾನಿಟ್ರಲ್ಲೂ ಕಣ್ಣು ಮುಚ್ಕೊಳ್ಳೇಬೇಕು. ಟೇಕ್ ಸ್ಟಾರ್ಟ್ ಆಯಿತು. ಆ ಬಾಗ್ಲ ಹತ್ರ ಕೂತ್ಕೊಂಡು ಕಿರಿಸ್ತಾನೆ ನೋಡಿ, ನನಗೆ ಇಲ್ಲ ಹತ್ತಿದ್ದು ನಾನೀಗ ಅಷ್ಟು ಅಂತ ಜೋರಾಗಿ ಕಿರಿಸ್ತಾನೆ. ನಾನು ರಿಯಲೈಸ್ ಮಾಡಿಕೊಂಡು ನಿಜವಾಗ್ಲೂ ನಮ್ಮಮ್ಮ ಹೊಟ್ಟೋಗ್ಬಿಟ್ಲು ಅಂತ. ಆ ಸೀನ್ ನನಗೆ ಲಾಸ್ಟ್ ಸೀನ್ ತುಂಬ ಇಷ್ಟ ಆಯಿತು. ನಾನು ಈಗಲೇ ನೋಡಿದ್ದೀನಿ ಇಷ್ಟೇ ಚೆನ್ನಾಗಿ ಮಾಡಿದ್ನ ಅಂತ. ನಿಜವಾಗ್ಲೂ ಅದು ಲಾಸ್ಟಲ್ಲಿ ತಿಂದಾಕ್ಬಿಟ್ಟ ಅವನು. ನಾನು ಆಮೇಲೆ ಎಲ್ಲರೂ ಹೇಳಿದ್ರು, ನಾನು ಕಣ್ಣು ಬಿಟ್ಟ ಮೇಲೆ ಮ್ಯಾಮ್ ಹೆಂಗೆ ಮಾಡ್ದ ಗೊತ್ತಾ, ಹೆಂಗೆ ಮಾಡ್ದ ಛೆ ನೋಡೋಕ್ಕಾಗಲಿ. ಡಬ್ಬಿಂಗು ನನ್ನ ಕೈಲಿ ಬರೋಕ್ಕಾಗಲಿಲ್ಲ, ನಾನು ಬೇರೆ ಕಡೆ ಇದ್ದೆ. ಸೊ ಡಬ್ಬಿಂಗು ಬೇರೆ ಕಡೆ ಅವ್ರು ಮಾಡೋದು, ಡಬ್ಬಿಂಗಲ್ಲೂ ಇವ್ನು ಆ್ಯಕ್ಟಿಂಗ್ ಮಾಡೋಕ್ಕಾಗಲಿಲ್ಲ. ಇಲ್ಲೇ ನೋಡಿದ್ದು ನಾನು. ಇಂಪ್ರೆಸ್ಡ್. ಅದ್ಭುತ ಅದ್ಭುತ. ಗಾಡ್ ಬ್ಲೆಸ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಒಂದು ಹೇಳೋದೇನೆಂದರೆ, ತಾಯಿ ಋಣ ಯಾರು ತೀರ್ಸಕ್ಕಾಗಲ್ಲ ಸರ್, ಇದಂತೂ ನಿಜ. ಏನೇ ಮಾಡಿದ್ರು ಇವತ್ತೊಂದು ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೇನೆ ಅಂದರೆ ನನಗೆ ನನ್ನ ತಾಯಿ ಕಾರಣ. ಅವತ್ತಿಂದ ಇಲ್ಲಿವರೆಗೂ
ನಾನು ಏನೇ ಒಂದು ಕಷ್ಟ ಆಗಿರ್ಬೋದು, ಏನೋ ಒಂದು ಕೆಲಸ ಇಲ್ಲದೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ನೀನೇನೋ ಮಾಡು ಮಗನೇ, ನಾನು ಇದ್ದೀನಿ. ಅವ್ರು ತಿಂದಿದ್ರು ಪರವಾಗಿಲ್ಲ, ನನಗೋಸ್ಕರ ಅಂತ ಒಂದು ಏನೋ ಒಂದು ಎತ್ತಿಟ್ಟಿರ್ತೀವಿ. ಎಲ್ಲರೂ ಮನೇಲಿ ಇರೋದೆ ಮಕ್ಳಿಗೋಸ್ಕರ, ಎಲ್ಲರೂ ತಾಯಿ ತಂದೆ ಎಲ್ಲ ಮಾಡ್ತಾರೆ. ಅದು ನಂಬಕ್ಕೆ ಆಗಲ್ಲ ಸರ್, ಇರ್ತಾರ ಅಂತ ಅನ್ಸುತ್ತಾ ಇಲ್ವೋ, ಇದಾರೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಈ ಥರ ಇರಬಾರ್ದು ಅಂತ ದೇವ್ರನ್ನ ಕೇಳ್ಕೊತೀನಿ. ಸೊ ಎಲ್ರೂ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆನೂ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಗಿಂತ ಮುಖ್ಯವಾದ ಯಾವುದಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಹುಲ, ಬನ್ನಿ. ಜಯಶ್ರೀ, ಪ್ರೊಡಕ್ಷನ್ ಮ್ಯಾನೇಜರ್, ಬರಮ್ಮ. ಈ ಹುಡುಗಿ ಹೆಸರು ಕವನ. ಯಾವ ಕಡೆಯಿಂದ ಶುರು ಮಾಡೋದು? ಲಾಸ್ಟಲ್ಲಿ ಒಂದು ಸಾಂಗ್ ಕೇಳಿದ್ರಲ್ಲ, ಪವನ್ ಪ್ರಭು ಅಂತೇಳಿ, ನನ್ನ 4-5 ವರ್ಷದಿಂದ ನನಗೆ ಆತ್ಮೀಯ ಸ್ನೇಹಿತರು, ನಮ್ಮ ಚಾನಲಲ್ಲೇ ವರ್ಕ್ ಮಾಡೋದು. ಅವ್ರ ಹತ್ರ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇತ್ತು. ಅದನ್ನು ಹೊರಗಡೆ ಬರೋಕ್ಕೆ ಅವಕಾಶಗಳು ಕಡಿಮೆ ಇತ್ತು. ಆ ಟ್ಯಾಲೆಂಟನ್ನು ಆಚೆ ತೆಗಿಬೇಕು ಅಂತ ಅವ್ರಿಗೆ ಒಂದು ಅದ್ಭುತವಾಗಿ ಈ ಪಿಕ್ಚರ್ ಪೂರ ಸಂಕಲನ ಎಡಿಟಿಂಗ್ ಅವರೇ ಮಾಡಿರೋದು. ಆಮೇಲೆ ಸಾಂಗು, ಲಿರಿಕ್ಸು, ಸಿಂಗಿಂಗು A to Z ಅವರೇ ಮಾಡಿರೋದು. ಪವನ್ ಪ್ರಭು ಅಂತ ಒಂದು ಜೋರ ಚಪ್ಪಾಳೆ ಹೊಡೆದು ಅವ್ರನ್ನ ಪ್ರೋತ್ಸಾಹಿಸಬೇಕು. ಅವ್ರ ಜೊತೆ ಇರೋದು ಅವ್ರ ಮಿಸಸ್ ಜಯಶ್ರೀ ಅಂತ. ಈ ಪಿಕ್ಚರಲ್ಲಿ ಏನು ಮ್ಯಾನೇಜರ್ ರೋಲ್ ಮಾಡಿದ್ದಾರೆ ನಮ್ಮ ರಾಜನಗುಂಟೆ ರಘು ಅವರು. ನನ್ನ ಆತ್ಮೀಯ ಸ್ನೇಹಿತರು, 8 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನಾನು ಹೋಗುಗಳಿಗೆಲ್ಲ ನನ್ನ ಜೊತೆಲೇ ಇರ್ತಾರೆ. ರಾಜನಗುಂಟೆ ರಘು ಅವರು. ಈ ಹುಡುಗನ ಬಗ್ಗೆ ಹೇಳಲೇಬೇಕು. ದೇಹ ದೊಡ್ಡದಾದ್ರೂ ಕೆಲಸ ಮಾತ್ರ ಅಲ್ಟಿಮೇಟ್. ಪಿಕ್ಚರ್ಗೆ ಟೋಟಲ್ ವರ್ಕ್, ವಾಟರ್ ಬಾಟ್ಲೆ ತಂದ್ಕೊಳ್ಳೋದ್ರಿಂದ ಹಿಡಿದು, ಲೈಟಿಂದ ಹಿಡಿದು ಎಲ್ಲ ಕೆಲಸನೂ ಒಂದು ಆಗಲ್ಲ ಅಂತ ಮಾಡದೇ ಇರೋಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಏನಪ್ಪ ರಾಹುಲ್. ಜೋರಾಗಿ ಚಪ್ಪಾಳೆ ಹಾಕಿ. ಅವರು ಕವನ ಮೇಕಪ್ ಆರ್ಟಿಸ್ಟು. ನಮ್ಮ ಚಲನಚಿತ್ರಕ್ಕೆ ಎಲ್ಲರಿಗೂ ಮೇಕಪ್ ಅವರೇ ಮಾಡಿರೋದು. ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಜೋರ ಚಪ್ಪಾಳೆ ಬರಲಿ. ಈಗ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಖ್ಯವಾಗಿ ಈಗ ನಮ್ಗೇನು ನಮ್ಮ ಕೊಲೀಗ್ಸ್ ಏನಿದ್ದಾರೆ, ನಮ್ಮ ಪಿಕ್ಚರ್ ಮಾಡಿರೋಕ್ಕೆ ನಮ್ಮ ಜೊತೆಗೆ ಸೇರ್ಕೊಂಡ್ರವ್ರಿಗೆ ಇವ್ರಿಗೆ ಫಸ್ಟ್ ಸನ್ಮಾನ ಮಾಡ್ಬಿಡೋಣ ಅಂತೇಳಿ ಒಂದೇ ನಿಮಿಷ. ಈಗ ಚಿತ್ರ ನೀವೆಲ್ಲ ನೋಡಿದ್ದೀರಾ. ನೀವು ಹೇಳಬೇಕು ಯಾವ ರೀತಿ ನಾವು ಮಾಡಿದ್ದೀವಿ ಅಂತ. ಯಾಕೆಂದರೆ ನೀವೆಷ್ಟು ನಮಗೆ ತಪ್ಪು ಒಪ್ಪಿದ್ರೇನೋ ಹೇಳಿಬಿಟ್ರೆ ನಾವು ಇನ್ನೊಂದು ಸಿನಿಮಾದಲ್ಲಿ ಎತ್ತಿದ್ದಿ ಮಾಡ್ಬೋದು ಅಂತ. ಯಾಕೆಂದರೆ ಸಿನಿಮಾ ಆ್ಯಕ್ಟಿಂಗ್ ಅನ್ನೋದು ಎಲ್ಲೂ ಫುಲ್ ಸ್ಟಾಪ್ ಇಲ್ಲ, ಕಮಾನೆ. ಎಷ್ಟು ಮಾಡಿದ್ರೂ ಕಡಿಮೆನೆ. ನಾವೇನಾದರೂ ತಪ್ಪಾಗಿ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಾನು 4 ಸಿನಿಮಾ ನಾಯಕ ನಟನಾಗಿ ಮಾಡಿದ್ದೀನಿ. 3 ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಒಂದು ಸಿನಿಮಾ ಇದೇ ಒಂದು ಸ್ಟೇಜ್ ಮೇಲೆ ಟ್ರೈಲರ್ ಲಾಂಚ್ ಮಾಡಿದ್ವಿ, ಹಾಗೆ ಬಿಡುಗಡೆ ಮಾಡಿದ್ವಿ. 25 ಥಿಯೇಟ್ರಿಂದ 30 ಥಿಯೇಟರ್ ಸಿಕ್ತು ನಮಗೆ. ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ವಿ. ಅದರಲ್ಲಿ ನಾನು ನಾಯಕ ನಟನಾಗಿ ನಟಿಸಿದ್ದೀನಿ. ಬಾನಲ್ಲೇ ಮದುವೆಗೆ ಅಂತ ರಿಲೀಸ್ ಆಯಿತು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹೀಗೆ ಹೊಸ ಕಲಾವಿದರು ಬೆಳೀಲಿ ಅಂತ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you everyone. Thank you so much uncle for coming. Thanks a lot. Thank you uncle ಬಂದಿದ್ದಕ್ಕೆ. ಆ್ಯಕ್ಚುಲಿ ನಮ್ಮ ಅಂಕಲ್ ತುಂಬ ಕಾಯ್ತಾ ಇದ್ರು. ನಮ್ಮಪ್ಪ ಸಿಕ್ಕಾಗೆಲ್ಲ ಯಾವಾಗ ಅವಳ್ದು ಫಿಲಮ್ ಅಂತ ಅವರು ಹಿ ವಾಸ್ ವೇಟಿಂಗ್. ಹೇಗಿದೆ ಏನು ಎಲ್ಲ ಆಮೇಲೆ ನಿಮ್ಮ ಒಪಿನಿಯನ್ ಶೇರ್ ಮಾಡಿ.